ಸಚಿವರಾದ ಶ್ರೀ ಅಮಿತ್ ಶಾ ಅವರು ಆಗಮಿಸಿದ್ದಾರೆ. ಈಗಾಗಲೇ ವೇದಿಕೆ ಮೇಲೆ ಗೌರವಾನ್ವಿತ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀ ಎಚ್ ಡಿ ದೇವೇಗೌಡರು ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ. ಗೋಮಾತೆಯ ಪೂಜೆಯನ್ನು ನೆರವೇರಿಸಿ ಶ್ರೀ ಅಮಿತ್ ಶಾ ಅವರು, ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಹಾಗೂ ಎಲ್ಲ ಗಣ್ಯರು ನಂತರ ಮೆಗಾ ಡೈರಿಯ ಉದ್ಘಾಟನೆಯ ಜೊತೆಗೆ ಅದರ ಒಂದು ಪರಿವೀಕ್ಷಣೆಯನ್ನು ಮುಗಿಸಿ ನಂತರ ವೇದಿಕೆಗೆ ಆಗಮಿಸಲಿದ್ದಾರೆ. ಇಲ್ಲಿರ್ತಕ್ಕಂಥ ಸ್ಕ್ರೀನ್ಗಳ ಮೇಲೆ, LED ಸ್ಕ್ರೀನ್ಗಳ ಮೇಲೆ ಶ್ರೀ ಅಮಿತ್ ಶಾ ಹಾಗೂ ಎಲ್ಲ ಗಣ್ಯರು ಈ ಡೈರಿ ವೀಕ್ಷಣೆಯ ದೃಶ್ಯಗಳನ್ನು ನಾವು ನೋಡಬಹುದು. ದಯಮಾಡಿ ತಾವೆಲ್ಲರೂ ಸಹ ತಮ್ಮ ಸ್ಥಾನಗಳಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಬೇಕಾಗಿ ವಿನಂತಿ. ಈಗಾಗಲೇ ರೈತ ಗೀತೆ ಮೊಳಗಿದೆ. ಶ್ರೀ ಶಶಿಧರ್ ಕೋಟೆ ಅವರು ತಿಳಿಸಿದ ಹಾಗೆ ವೇದಿಕೆಗೆ ಗಣ್ಯರು ಆಗಮಿಸಿದಾಗ ಕಾರ್ಯಕ್ರಮದ ಆರಂಭದಲ್ಲಿ ನಾಡಗೀತೆಯ ಪ್ರಸ್ತುತಿ ಇರುತ್ತೆ. ಆ ಸಂದರ್ಭದಲ್ಲಿ ತಾವೆಲ್ಲರೂ ಸಹ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕು. ಈಗ ಪ್ರಸ್ತುತ ತಾವೆಲ್ಲರೂ ಸಹ ತಮ್ಮ ಆಸನಗಳಲ್ಲಿ ಆಸೀನರಾಗಿ ಹಾಕಿರ್ತಕ್ಕಂಥ ಜೈಂಟ್ LED ಸ್ಕ್ರೀನ್ಸ್ನಲ್ಲಿ ಅಲ್ಲಿ ಡೈರಿಯ ಉದ್ಘಾಟನೆ ಹಾಗೂ ನಡೆಯುವಂತಹ ಎಲ್ಲ ವಿದ್ಯಮಾನಗಳನ್ನು ನೇರವಾಗಿ ವೀಕ್ಷಣೆ ಮಾಡಬಹುದು. ಇಲ್ಲಿದೆ ಸರ್, ಇಲ್ಲಿದೆ. ಬಂಧುಗಳೇ, ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಮಗೆಲ್ಲ ಗೊತ್ತಿರೋ ಹಾಗೆ ಜಿಲ್ಲೆಯ ರೈತರ ಬಾಯಲ್ಲಿ ಮನ್ಮೂಲ್ ಎಂದೇ ಚಿರಪರಿಚಿತ. ಈಗಾಗಲೇ ನಿಮಗೆ ತಿಳಿಸಿರೋ ಹಾಗೆ ಯಾರು ಎದ್ನಿಲ್ಲೋ ಅವಶ್ಯಕತೆನೇ ಇಲ್ಲ. ಸಾಕಷ್ಟು LED ಸ್ಕ್ರೀನ್ಗಳ ಅಳವಡಿಕೆ ಮಾಡಲಾಗಿದೆ, ನಿಮ್ಗೆ ಯಾರಿಗೂ ತೊಂದರೆ ಆಗಬಾರದು ಅಂತ. ಆ ಕಾರಣದಿಂದ ತಾವೆಲ್ಲರೂ ಸಹ ತಮ್ಮ ಆಸನಗಳಲ್ಲಿ ಆರಾಮವಾಗಿ ಕುಳಿತು ಕಾರ್ಯಕ್ರಮದ ವೀಕ್ಷಣೆಯನ್ನು ಮಾಡಬಹುದು. ವೇದಿಕೆಯ ಕಾರ್ಯಕ್ರಮವನ್ನು ಸಹ ನಾವು ಕುಳಿತ ಸ್ಥಳದಲ್ಲೇ ನೋಡಬಹುದು. ಆದರೆ ಪ್ರಸ್ತುತ ಈ ಡೈರಿಯ ಪರಿವೀಕ್ಷಣೆಯನ್ನು ಏನು ಗಣ್ಯರು ಮಾಡಲಿದ್ದಾರೆ ಅದರ ಸಂಪೂರ್ಣ ದೃಶ್ಯಗಳನ್ನು LED ಸ್ಕ್ರೀನ್ಗಳಲ್ಲಿ ನೀವು ನೋಡಬಹುದು. ಅದರಿಂದ ಎದ್ದು ನಿಲ್ಲುವ ಯಾವುದೇ ಅವಕಾಶ ಇಲ್ಲ, ಸಾಧ್ಯತೆಯೂ ಇಲ್ಲ, ಅವಶ್ಯಕತೆಯೂ ಇಲ್ಲ. ದಯಮಾಡಿ ಕುಳಿತುಕೊಳ್ಬೇಕಾಗಿ ವಿನಂತಿ. ಯೋಗದ ಸಿರಿ ಬೆಳಕಿನಲ್ಲಿ ಶಶಿಧರ್ ಕೋಟೆ ಅವರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ರೈತ ಬಂಧುಗಳ ಮತ್ತೊಂದು ಆಗ್ರಹ, ಇನ್ನೊಮ್ಮೆ ತಾವು ರೈತ ಗೀತೆಯನ್ನು ಪ್ರಸ್ತುತಪಡಿಸಬೇಕು ಅಂತ. ಎಸ್ ಎಸ್ ಅನ್ನದಾತ ನಮ್ಮ ರೈತ ಕುವೆಂಪು ಅವರು ಎಷ್ಟು ಅನುಭವಿಸಿ ಬರೆದಿದ್ದಾರೆ ಅಂದ್ಕೊಂಡ್ರೆ ರೋಮಾಂಚನ ಆಗುತ್ತೆ. ಜೈ ಅನ್ನದಾತ. ನೀಗಿಲ ಗಿಡಿದ ಗೊಲ್ಲದೊಳು ಕಾಡುತ್ತ ಅಳುವ ಯೋಗಿಯ ನೋಡಲ್ಲಿ ಬಲವನ್ನು ಬಯಸದ ಸೇವೆಯ ಪೂಜೆಯು ಈಗ ಪರಸಾಧನವೋ. ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ ದುಡುವ ಯೋಗಿಯ ನೋಡಲ್ಲಿ
ತುಳುವ ಯೋಗಿಯ ನೋಡಲ್ಲಿ ಯೋಗಿಯ ನೋಡಲ್ಲಿ ತುಳುವ ಯೋಗಿಯ ನೋಡಲ್ಲಿ ತುಳುವ ಯೋಗಿಯ ನೋಡಲ್ಲಿ ತುಳುವ ಯೋಗಿಯ ನೋಡಲ್ಲಿ ಲೋಕದೊಳೆ ನೀ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡಲೆಂದು ರಾಜ್ಯಗಳು ದಿಸಲಿ ರಾಜ್ಯಗಳೊಳೆಯಲಿ ಹಾರಲಿ ಕತ್ತುಗೆ ಮಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದಿಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ತುಳುವ ಯೋಗಿಯ ನೋಡಲ್ಲಿ ತುಳುವ ಯೋಗಿಯ ನೋಡಲ್ಲಿ ತುಳುವ ಯೋಗಿಯ ನೋಡಲ್ಲಿ ತುಳುವ ಯೋಗಿಯ ನೋಡಲ್ಲಿ ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಡುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವ ಕಾಶಿಸದೆ ನೇಗಿಲ ಕುಲದೊಳಗಡಗಿದ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಕುಲದೊಳಗಡಗಿದ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ 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 ತುಳುವ ಯೋಗಿಯ ನೋಡಲ್ಲಿ ತುಳುವ ಯೋಗಿಯ ನೋಡಲ್ಲಿ ತುಳುವ ಯೋಗಿಯ ತುಳುವ ಯೋಗಿಯ ನೋಡಲ್ಲಿ ತುಳುವ ಯೋಗಿಯ ನೋಡಲ್ಲಿ ತುಳುವ ಯೋಗಿಯ ನೋಡಲ್ಲಿ ಧನ್ಯವಾದ ಬಂಧುಗಳೇ. ಇಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ, ಇಂಥ ಸುಂದರವಾದ ಗೀತೆಗಳನ್ನ ಹಾಡುವಂತಹ ಸದವಕಾಶ ಬಂದದಕ್ಕೆ ಹೆಮ್ಮೆ ಪಡ್ತೀನಿ. ದೇವೇಗೌಡ ಅವರಿಗೆ ನಾವೆಲ್ಲ ಭಕ್ತಿಯಿಂದ, ಪ್ರೀತಿಯಿಂದ, ಗೌರವದಿಂದ ನಮನಗಳನ್ನ ಸಲ್ಲಿಸಿದ್ದೇವೆ. ಅವರ ಆಗಮನ ಕಾರ್ಯಕ್ರಮಕ್ಕೆ ವಿಶೇಷವಾದ ಮೆರುಗನ್ನ ನೀಡಿದೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೇವೇಗೌಡ ಅವರು. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತೆನೆ ಬಳುಕಿನಲ್ಲಿ ಸಖ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿರುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವವಾಗಲಿ ತಾಯಿ, ನಿತ್ಯೋತ್ಸವವಾಗಲಿ. ನಿಸಾರ್ ಅಹಮದ್ ಅವರ ಈ ಗೀತೆ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತೆನೆ ಬಳುಕಿನಲ್ಲಿ ತಬಲ ಕೊಡಿ ತಬಲ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತೆನೆ ಬಳುಕಿನಲ್ಲಿ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದಲ್ಲಿರ ತುಂಗದ ನಿಲುಕಿನಲ್ಲಿ ನಿತ್ಯಗಣಿ ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ
ಗರಿಮೆಗೆ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಗೆ ಬಲವೆನ್ನದ ಗಿರಿಮೆಗೆ ಕುಲವೆನ್ನದ ಗರಿಮೆಗೆ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಗೆ ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಗೆ ಉತ್ಸವ ತಾಯ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತಿನಿ ಬಳುಕಿನಲ್ಲಿ ಕುಸಹರಿಯ ಲೋಹದ ದಿರವು ತುಂಬದ ಗಿಡುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತೆರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜನರು ನೀರು ಬೇಕು ಅಂತ ಕೇಳ್ತಾ ಇದ್ದಾರೆ. ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ. ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ದಯವಿಟ್ಟು ಗಮನ ಹರಿಸಿ. ಅತ್ಯಂತ ಅವಶ್ಯಕವಾದ ನೀರು. ಈಗ ಎಲ್ರಿಗೂ ನೀರಿನ ವ್ಯವಸ್ಥೆ, ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ದಯವಿಟ್ಟು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಸರ್ ದಯಮಾಡಿ ಅನ್ಯಥಾ ಭಾವಿಸಬಾರ್ದು. ನೀರಿನ SPG ಎಲ್ಲ ಸ್ಕ್ಯಾನ್ ಇರೋದ್ರಿಂದ ಸ್ವಲ್ಪ ತಡ ಆಗಿದೆ, ಬಟ್ ನೀರು ಖಂಡಿತವಾಗ್ಲೂ ಬರುತ್ತೆ, ತಲುಪಿಸಲಾಗತ್ತೆ. ಕೆಲವೇ ನಿಮಿಷಗಳಲ್ಲಿ ಇಲ್ಲಿಗೆ ಬರುತ್ತೆ. ಯಾ ಧನ್ಯವಾದ ಸರ್, ಧನ್ಯವಾದ. ಜೈ ಜೈ ಯುವರಾಜ್ ಫೀಮೇಲ್ ಮೈಕ್ ಸ್ವಲ್ಪ ಹಮ್ಮಿಂಗ್ ಬರ್ತಾ ಇದೆ. ಇದಿಲ್ಲ ಫೀಮೇಲ್ ಮೈಕ್ ಸ್ವಲ್ಪ ಲೆವೆಲ್ ಕಮ್ಮಿ ಮಾಡಿದ್ರು ತೊಂದರೆ ಇಲ್ಲ. ಹಮ್ಮಿಂಗ್ ಅವಾಯ್ಡ್ ಮಾಡಿ. ಫಿಮೇಲ್ ಬರ್ತಾ ಇದೆ, ಬೇರೆ ಇದು ಬರ್ತಾ ಇಲ್ಲ. ಇದು ಆಫ್ ಮಾಡಿದ್ರೆ ಬರ್ತಾ ಇದೆ, ಅದಕ್ಕೆ. ಓಕೆ. ಇದೀಗ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು, ಶ್ರೀ ಅಮಿತ್ ಶಾ ಅವರು, ಶ್ರೀ ಪ್ರಹ್ಲಾದ್ ಜೋಶಿ, ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿಯವರು, ಸಚಿವರುಗಳಾದ ಶ್ರೀ ST ಸೋಮಶೇಖರ್, ಶ್ರೀ ನಾರಾಯಣಗೌಡ, ಶ್ರೀ ಗೋಪಾಲಯ್ಯ ಹಾಗೂ ಎಲ್ಲ ಗಣ್ಯರು ಇದೀಗ ವೇದಿಕೆಯತ್ತ ಆಗಮಿಸುತ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಗಣ್ಯಾತಿ ಗಣ್ಯರು ಆಗಮಿಸುವ ಕಾರ್ಯಕ್ರಮ ಇದೆ. ತಮಗೆಲ್ಲರಿಗೂ ಅವರು ಅಭಿವಂದನೆಯನ್ನು ಸಲ್ಲಿಸಿ ವೇದಿಕೆಗೆ ಆಗಮಿಸುತ್ತಿದ್ದಾರೆ. सारे जहां से अच्छा, सारे जहां से अच्छा तू सीता हमारा सारे जहां से अच्छा तू सीता हमारा सारे जहां से अच्छा तू सीता हमारा सारी जगह से अच्छा हम बुलबुले इसकी से कमारा सारी जगह. ಇದೀಗ ವೇದಿಕೆಗೆ ಭಾರತ್ ಮಾತಾ ಕಿ ಶ್ರೀ ಅಮಿತ್ ಶಾ, ತಾಯಿ ಭುವನೇಶ್ವರಿಗೆ ವೇದಿಕೆಗೆ ಶ್ರೀ HD ದೇವೇಗೌಡರಿಗೆ ಅಭಿನಂದನೆ.
ಮೈಕ್ ಕೊಡಪ್ಪ, ಫೀಮೇಲ್ ಮೈಕ್. ಶ್ರೀ ಅಮಿತ್ ಶಾ ಅವರು ಇದೀಗ ವೇದಿಕೆಗೆ ಆಗಮಿಸಿದ್ದಾರೆ. ಬಂಧುಗಳೇ, ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ಮಮೂಲ್ ಮರೆಯಲಾರದಂತಹ ಐತಿಹಾಸಿಕ ಮೈಲಿಗಲ್ಲು. ತಮಗೆಲ್ಲರಿಗೂ ನಿರೂಪಕನಾದ ನಾನು ಶಂಕರ್ ಪ್ರಕಾಶ್ ಈ ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಪರವಾಗಿ ಈ ಮೆಗಾ ಡೈರಿ ಉದ್ಘಾಟನಾ ಸಮಾರಂಭಕ್ಕೆ ಸ್ವಾಗತವನ್ನು ಕೊಡ್ತೀನಿ. ಫೀಮೇಲ್ ಬಾನಿಟ್ಟು ಸ್ವಲ್ಪ, ಫೀಮೇಲ್ ಬಾನಿಟ್ಟು ಇದು ಕಮ್ಮಿ ಬೇಡ, ಎರಡು ಕಾರ್ಯಕ್ರಮದ ಆರಂಭದಲ್ಲಿ ನಾಡಗೀತೆಯ ಇರುತ್ತೆ. ದಯಮಾಡಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ನಾಡಗೀತೆ ಪ್ರಸ್ತುತಿ ಡಾಕ್ಟರ್ ಶಶಿಧರ್ ಕೋಟೆ ಹಾಗೂ ಸಂಘಟಕರೇ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸಋಷಿಗಳ ಬೀಡೆ, ಭೂದೇವಿಯ ಮನುಜನ ನವಮಣಿಯೇ, ಗಂಧದ ಚಂದನ ಹೊನ್ನು, ರಾಘವ ಮಧುಸೂದನ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಣ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾರೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರನ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ನನ್ನ ಷಡಕ್ಷರಿ ಬನ್ನ ಸಂಬಲ ಗುಣಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳ ನಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳ ರಾಣಿದ ನಾಡೆ, ಢಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಧ್ಯಾನ, ಜನ ಜನ ಗೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಏಕ, ಕನ್ನಡ ತಾಯಿಯ ಮಕ್ಕಳ ಬೇಗ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು ಡಾಕ್ಟರ್ ಶಶಿಧರ್ ಕೋಟೆ ಹಾಗೂ ಸಂಘಟಕರು. ಬಂಧುಗಳೇ, ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಮತ್ತೊಂದು ಮೈಲಿಗಲ್ಲು ಈ ದಿನ ಈ ಮೆಗಾ ಡೈರಿ ಉದ್ಘಾಟನೆ. ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾನ್ಯ ಸಹಕಾರ ಸಚಿವರಾದ ಶ್ರೀ ಎಸ್ ಟಿ ಸೋಮಶೇಖರ್ ಅವರು ಮಾತನಾಡಬೇಕಾಗಿವೆ. ಗೌರವಾನ್ವಿತ ಸಹಕಾರಿ ಬಂಧುಗಳೇ, ವಿಶ್ವ ಮೆಚ್ಚಿದ ನಾಯಕರು, ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ತಾಯಿ ನಿನ್ನೆ ರಾತ್ರಿ 1 ಗಂಟೆಗೆ ನಿಧನ ಹೊಂದಿದ್ದಾರೆ. ನರೇಂದ್ರ ಮೋದಿಯವರಿಗೆ ಆ ದುಃಖವನ್ನು ತಡಿತಕ್ಕಂಥ ಶಕ್ತಿಯನ್ನು ಆ ಚಾಮುಂಡಿ ತಾಯಿ ಕೊಡಲಿ ಅಂತಕ್ಕಂಥದ್ದನ್ನು ಪ್ರಾರ್ಥನೆಯೊಂದಿಗೆ
ಇವತ್ತು ಭಾರತ ದೇಶದ ಕೃಷಿ ಮತ್ತು ಸಹಕಾರ ಕ್ಷೇತ್ರ ಒಟ್ಟಿಗೆ ಇದ್ದಂಥ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಸಹಕಾರ ಇಲಾಖೆಗೆ ಮಹತ್ವವನ್ನು ಕೊಡಬೇಕು, ಸಹಕಾರ ಇಲಾಖೆಗೆ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು ಅಂತೇಳಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೊಸ ಸಹಕಾರ ಸಚಿವಾಲಯವನ್ನು ಮಾಡುವ ಮುಖಾಂತರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಹಕಾರ ಸಚಿವರನ್ನಾಗಿ ಮಾಡುವ ಮುಖಾಂತರ ಸಹಕಾರ ಕ್ಷೇತ್ರಗಳಿಗೆ ಒಂದು ಶಕ್ತಿ ಬಂದಂತಾಗಿದೆ. ಇವತ್ತು ಮೆಗಾ ಡೈರಿ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೆಜ್ಜಲಗೆರೆಯಲ್ಲಿ ಬಹುದಿವಸದ ಬೇಡಿಕೆ ಸುಮಾರು ಮಂಡ್ಯ ಮತ್ತು ತುಮಕೂರು ಇದ್ದಂಥ ಸಮಯದಲ್ಲಿ ತುಮಕೂರು ಮತ್ತು ಮಂಡ್ಯ ಬೇರ್ಪಡೆ ಆದಮೇಲೆ ಇಷ್ಟು ಸುದೀರ್ಘ ಕಾಲದಲ್ಲಿ 22-23 ವರ್ಷದಲ್ಲಿ ಅನೇಕ ಏಳು ಬೀಳುಗಳನ್ನು ಈ ಮಂಡ್ಯ ನೋಡಿದೆ. ಸುಮಾರು 261 ಕೋಟಿ ಅನುದಾನದಲ್ಲಿ ಈ ಭವ್ಯವಾದ ಮೆಗಾ ಡೈರಿಯನ್ನು ಇವತ್ತು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಭಾರತ ಸರ್ಕಾರದ ಸಹಕಾರ ಸಚಿವರಾದಂಥ ಅಮಿತ್ ಶಾ ಅವರು, ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ನಮ್ಮ ಬಸವರಾಜ ಬೊಮ್ಮಾಯಿ ಅವರು, ಪ್ರಹ್ಲಾದ್ ಜೋಶಿ ಅವರು, ಅನೇಕ ಮುಖಂಡಗಳು, ಅನೇಕ ಇವರು ನಮ್ಮ ಆಡಳಿತ ಮಂಡಳಿಯವರು ಎಲ್ಲ ಕೂಡ ಇವತ್ತು ಲೋಕಾರ್ಪಣೆ ಮಾಡುವ ಮುಖಾಂತರ ಮಂಡ್ಯ ಜಿಲ್ಲೆ ಸುಮಾರು 1 ಲಕ್ಷ ರೈತರು ಹಾಲನ್ನು ಹಾಕ್ತಕ್ಕಂಥದ್ದು, 1300 ಕೋಟಿ ಒಂದು ವರ್ಷಕ್ಕೆ ಟರ್ನ್ ಆಗ್ತಕ್ಕಂಥ ಮಂಡ್ಯ ಜಿಲ್ಲೆ ಡೈರಿ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ಅನೇಕ ಪ್ರಶಸ್ತಿಗಳನ್ನು ಪಡೆದಂಥ ಮಂಡ್ಯ ಜಿಲ್ಲೆ ಕರ್ನಾಟಕದಲ್ಲಿ ಸುಮಾರು 15 ಮಿಲ್ಕ್ ಯೂನಿಯನ್ಗಳಿದೆ. ಅತ್ಯಧಿಕ ಹಾಲನ್ನು ಶೇಖರಣೆ ಮಾಡ್ತಕ್ಕಂಥದ್ದು, ಅತ್ಯಧಿಕ ವಹಿವಾಟನ್ನು ನಡೆಸ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಮಂಡ್ಯ ಜಿಲ್ಲೆಯ ಜೀವನಾಡಿ ಅಂತಕ್ಕಂಥದ್ದೇ ಇವತ್ತು ಮಂಡ್ಯ ಜಿಲ್ಲೆಯ ಡೈರಿ ಮಿಲ್ಕ್ ಯೂನಿಯನ್. ಇಂಥ ಬೃಹದಾಕಾರವಾದ ಮೆಗಾ ಡೈರಿಯನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದಕ್ಕೆ ಅಮಿತ್ ಶಾ ಅವರು ಒಪ್ಪುವ ಮುಖಾಂತರ ಮಂಡ್ಯ ಜಿಲ್ಲೆಯ ಜನತೆಗೆ ಇವತ್ತು ಬಂದು ಈ ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ. ತಮ್ಮ ಎಲ್ಲರಿಂದ ಪರವಾಗಿ ಸನ್ಮಾನ್ಯ ಅಮಿತ್ ಶಾ ಅವರಿಗೆ ಸಹಕಾರ ಸಚಿವನಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಿ ಈ ಪ್ರಾಸ್ತಾವಿಕ ಭಾಷಣ ಮಾಡಿದ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ಕೋವಿಡ್ ಸಂದರ್ಭದಲ್ಲಿ ನಮ್ಮ ಸರ್ಕಾರ, ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಕೂಡ ಇದ್ದಾರೆ, ಕೋವಿಡ್ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸಹಕಾರ ನಮ್ಮ ಮಿಲ್ಕ್ ಯೂನಿಯನ್ ಸಂದರ್ಭ ಬಂದಂಥ ಸಮಯದಲ್ಲಿ ಎಷ್ಟೋ ಕೋಟಿ ಲಕ್ಷ ಲೀಟರ್ನ ಉಚಿತವಾಗಿ ಹಾಲನ್ನು ಹಂಚತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ಅನುವು ಮಾಡಿಕೊಟ್ಟಿದ್ದಾರೆ. ಜೊತೆಯಲ್ಲಿ ಮಿಲ್ಕ್ ಪೌಡರು ಲಾಸ್ ಆಗ್ತದೆ ಅಂತಕ್ಕಂಥದ್ದು ಸಂದರ್ಭದಲ್ಲೂ ಕೂಡ ಶಾಲಾ ಮಕ್ಕಳಿಗೆ ಉಚಿತವಾಗಿ ಪೌಡರ್ನ ಕೊಡ್ತಕ್ಕಂಥದ್ದು, ಹಾಲಿನ ಪೌಡರ್ನ ಕೊಡ್ತಕ್ಕಂಥದ್ದು ಕೂಡ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಈ ಮಂಡ್ಯ ಜಿಲ್ಲೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಕೂಡ ಈ ಸಂದರ್ಭದಲ್ಲಿ ಹುಷಾರಿಲ್ಲದರೂ ಕೂಡ ಈ ಮೆಗಾ ಡೈರಿ ಉದ್ಘಾಟನೆಗೆ ಅವರು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸುವ ಮುಖಾಂತರ ಯಾವ ಸಂದರ್ಭದಲ್ಲಿ ನಮ್ಮ ಸರ್ಕಾರ, ವಿಶೇಷವಾಗಿ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಏನೆಲ್ಲ ತೊಂದರೆ ಆದಂಥ ಸಂದರ್ಭದಲ್ಲಿ ತಕ್ಷಣ ಪರಿಹಾರ ಕೊಡ್ತಕ್ಕಂಥ, ಕೋಟ್ಯಾಂತರ ರೂಪಾಯಿ ತೊಂದರೆ ಆದ ಸಂದರ್ಭದಲ್ಲಿ ಅನುದಾನವನ್ನು ಮಿಲ್ಕ್ ಡೈರಿಗಳಿಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ಯಾವುದು ಕೂಡ 15 ಮಿಲ್ಕ್ ಯೂನಿಯನ್ ಸುಮಾರು 26 ಲಕ್ಷ ರೈತರು, ಅದರಲ್ಲಿ ವಿಶೇಷವಾಗಿ 9 ಲಕ್ಷ ಮಹಿಳೆಯರು ಈ ಮಿಲ್ಕ್ ಯೂನಿಯನ್ ಹಾಲನ್ನು ಹಾಕ್ತಾರೆ. ಅವರೆಲ್ಲರಿಗೂ ಕೂಡ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ಐತಿಹಾಸಿಕ ತೀರ್ಮಾನವನ್ನು ಕೇಂದ್ರ ಸರ್ಕಾರನೂ ಕೂಡ ಮಾಡ್ತಾ ಇದ್ದಾರೆ. ಅನುದಾನವನ್ನು ಕೊಡುವ ಮುಖಾಂತರ ನಮ್ಮ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳು ಹೆಚ್ಚಿನ ಅನುದಾನವನ್ನು ಕೊಡುವ ಮುಖಾಂತರ ಅವರಿಗೆ ಡಬಲ್ ಮಾಡ್ತಕ್ಕಂಥದ್ದಕ್ಕೆ ಹಣವನ್ನು ದ್ವಿಗುಣಗೊಳಿಸ್ತಕ್ಕಂಥದ್ದಕ್ಕೆ ವಿಶೇಷವಾಗಿ ಕಷ್ಟ ಕಾಲದಲ್ಲಿ ಎಲ್ಲ ಥರದ ಸಂದರ್ಭದಲ್ಲೂ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಇದು ಬೃಹದಾಕಾರವಾಗಿ ಮೆಗಾ ಡೈರಿ ಬೆಳೀತಕ್ಕಂಥದ್ದಕ್ಕೆ ಇವತ್ತು 15 ಮಿಲ್ಕ್ ಯೂನಿಯನ್ನು ಕೂಡ ಬಹಳ ವ್ಯವಸ್ಥಿತವಾಗಿ ರೈತರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು, ಸುಮಾರು ತಿಂಗಳಿಗೆ 90ರಿಂದ 100 ಕೋಟಿ ಟರ್ನ್ ಓವರ್ ಆಗ್ತಕ್ಕಂಥದ್ದು, ಸರ್ಕಾರನೂ ಕೂಡ 1280 ಕೋಟಿ 1 ಲೀಟರ್ಗೆ 5 ರೂಪಾಯಿಯನ್ನು ಎಕ್ಸೆಸ್ ಕೊಡ್ತಾರೆ. ಪ್ರತಿ ವರ್ಷನೂ ಕೂಡ ಆ ರೈತರಿಗೆ ಅನುದಾನವನ್ನು ಬಿಡುಗಡೆ ಮಾಡ್ತಕ್ಕಂಥ ಐತಿಹಾಸಿಕ ತೀರ್ಮಾನವನ್ನು ಕೂಡ ಸನ್ಮಾನ್ಯ ಬೊಮ್ಮಾಯಿಯವರು ಮಾಡುವ ಮುಖಾಂತರ ಕಷ್ಟ ಕಾಲದಲ್ಲಿ ಇದ್ದಂಥ ಎಲ್ಲ ಮಿಲ್ಕ್ ಯೂನಿಯನ್ಗಳಿಗೆ ತಕ್ಷಣ ಪರಿಹಾರ ಮಾಡ್ತಕ್ಕಂಥ ಐತಿಹಾಸಿಕ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇವತ್ತು ಈ ಮೆಗಾ ಡೈರಿ ಉದ್ಘಾಟನೆಗೆ ಬಹುದಿವಸದ ಬೇಡಿಕೆ ಏನಿತ್ತು, ಈ ಮಂಡ್ಯ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಆಡಳಿತ ಮಂಡಳಿಯರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಸಹಕಾರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಮಿತ್ ಶಾ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ಸರಿಯಾದ ಟೈಮ್ಗೆ ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಮುಂದೆ ಇರತಕ್ಕಂಥ
ಎಲ್ಲರಿಗೂ ತಾನು ಧನ್ಯವಾದಗಳನ್ನು ಹೇಳಿ ಮಾತನ್ನು ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಪ್ರಾಸ್ತಾವಿಕವಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಶಕ್ತವಾಗಿ ಇದನ್ನು ಮಾಡಬೇಕು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಧನ್ಯವಾದಗಳು ಸರ್. ಇನ್ನು ಗೌರವಾನ್ವಿತ ಅತಿಥಿಗಳು ಪರಮ ಪೂಜ್ಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಅಮಿತ್ ಶಾ ಅವರು ಮುಖ್ಯಮಂತ್ರಿಗಳು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬಂದು ದೀಪವನ್ನು ಬೆಳಗಿಸೋದ್ರ ಮುಖೇನ ಕಾರ್ಯಕ್ರಮದ ಸಾಂಪ್ರದಾಯಿಕ ಉದ್ಘಾಟನೆಯನ್ನು ನೆರವೇರಿಸಬೇಕಾಗಿ ವಿನಂತಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ಗ್ರಾಮಾಂತರ ಪ್ರದೇಶದಲ್ಲಿ ಹೈನುಗಾರಿಕೆ ಚಟುವಟಿಕೆಗಳನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ತನ್ನದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸ್ತಾ ಇದೆ. ಗ್ರಾಮಾಂತರ ಪ್ರದೇಶದ ಹಾಲು ಉತ್ಪಾದಕರು ಹಾಗೂ ನಗರ ಪ್ರದೇಶದ ಗ್ರಾಹಕರ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಗ್ರಾಮೀಣ ಪ್ರದೇಶದ ಹಾಲು ಉತ್ಪಾದಕರ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯಲ್ಲಿ ಯಶಸ್ವಿ ಪಾತ್ರವನ್ನ ನಿಮ್ಮೆಲ್ಲರ ನೆಚ್ಚಿನ ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘ ಮಾಡ್ತಾ ಇದೆ. ಇಡೀ ರಾಜ್ಯದಲ್ಲಿಯೇ ಪ್ರಪ್ರಥಮ ಸ್ಥಾನವನ್ನ ಪಡೆದಿದೆ. ಅತಿ ಹೆಚ್ಚು ಹಾಲು ಉತ್ಪಾದನೆಯ ನಿಟ್ಟಿನಲ್ಲಿ ಪ್ರೆಸ್ ಮಾಡುವ ಮುಖೇನ ಈ ಒಂದು ಮೆಗಾ ಡೇರಿಯ ಈ ಫಲಕವನ್ನು ಅನಾವರಣಗೊಳಿಸಬೇಕಾಗಿ ವಿನಂತಿ. ವೇದಿಕೆಯ ಬಲಭಾಗದಲ್ಲಿರ್ತಕ್ಕಂಥ ಈ ಸ್ಮರಣ ಫಲಕದ ಅನಾವರಣವನ್ನ ಇದೀಗ ಶ್ರೀ ಅಮಿತ್ ಶಾ ಅವರು ನೆರವೇರಿಸಬೇಕಾಗಿ ವಿನಂತಿ. ಅನ್ವೀಲಿಂಗ್ ಆಫ್ ದಿ ಪ್ಲಾಕ್ ಪ್ಲೀಸ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಈ ಒಂದು ಉದ್ಘಾಟನೆಯನ್ನ ಇದರ ಉದ್ಘಾಟನೆ ವೇದಿಕೆಯ ಬಲಭಾಗದಲ್ಲಿ ಇರ್ತಕ್ಕಂಥ ಈ ಫಲಕದ ಅನಾವರಣ ವೇದಿಕೆಯ ಬಲಭಾಗದಲ್ಲಿ ಇದೀಗ ಶ್ರೀ ಅಮಿತ್ ಶಾ ಅವರಿಂದ ಅಭೂತಪೂರ್ವವಾಗಿರ್ತಕ್ಕಂಥ ಈ ಒಂದು ಸಂದರ್ಭ. ಇನ್ನು ರಿಮೋಟ್ನ ಮುಖೇನ ಡಿಜಿಟಲ್ ಉದ್ಘಾಟನೆಯನ್ನ ನೆರವೇರಿಸಬೇಕಾಗಿ ವಿನಂತಿ. ಡಿಜಿಟಲ್ ಉದ್ಘಾಟನೆ ಮೆಗಾ ಡೇರಿ ಆನ್ ಯೋರ್ ಜಾಯಿಂಟ್ ಸ್ಕ್ರೀನ್ಸ್. ಇದೀಗ ಶ್ರೀ ಅಮಿತ್ ಶಾ ಅವರೇ ಇನ್ನು ಸಭೆಯನ್ನ ಉದ್ದೇಶಿಸಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಬೇಕಾಗಿ ವಿನಂತಿ. ಬಂಧುಗಳೇ, ಸ್ವಾಗತಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಮಂಡ್ಯ ಜಿಲ್ಲೆಯ ಮಮೂಲಿನ ಎಲ್ಲ ರೈತ ಬಾಂಧವರಿಗೆ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳನ್ನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇಂದು ಮೆಗಾ ಡೈರಿ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಿ ಇಡೀ ಭಾರತ ದೇಶದ ಉಕ್ಕಿನ ಮನುಷ್ಯ ಅಂತಲೇ ಪ್ರಸಿದ್ಧಿಯಾಗಿರುವಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಅಂತೆ ಇಡೀ ದೇಶದಲ್ಲಿ ದೇಶದ ಸುರಕ್ಷತೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿಭಾಯಿಸ್ತಿರುವಂಥ ನಮ್ಮ ನೆಚ್ಚಿನ ಗೃಹ ಸಚಿವರು ಸಹಕಾರಿ ಸಚಿವರಾದಂಥ ಶ್ರೀ ಅಮಿತ್ ಶಾಜಿ ಹಾಗೂ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು, ಕರ್ನಾಟಕ ಕಂಡಂಥ ಅಪ್ರಥಮ ನಾಯಕರು, ರೈತ ನಾಯಕರು, ಈ ಭಾಗದ ನೀರಾವರಿ ರೈತರ ಅಭಿವೃದ್ಧಿಗಾಗಿ ಕಳೆದ 6 ದಶಕಗಳಿಂದ ಹೋರಾಟ ಮತ್ತು ಕೆಲಸವನ್ನು ಮಾಡುತ್ತಿರುವಂಥ ಗೌರವಾನ್ವಿತ ಮಾಜಿ ಪ್ರಧಾನಮಂತ್ರಿಗಳಾದಂಥ ಶ್ರೀ ಎಚ್ ಡಿ ದೇವೇಗೌಡಜಿಯವರೇ, ಕೇಂದ್ರದ ಸಚಿವರು, ಕರ್ನಾಟಕವನ್ನು ಸಮರ್ಥವಾಗಿ ಪ್ರತಿನಿಧಿಸುವಂಥ
ನಮ್ಮ ಆತ್ಮೀಯ ಮಿತ್ರ ಅಂತ ಶ್ರೀ ಪ್ರಹ್ಲಾದ್ ಜೋಶಿಜಿ ಅವರೇ, ಸಚಿವ ಮಿತ್ರರಾದಂಥ ಉಸ್ತುವಾರಿ ಸಚಿವರಾದಂಥ ಗೋಪಾಲ್ ಅವರೇ, ನಾರಾಯಣಗೌಡ್ರೆ, ಮತ್ತು ಈ ಒಂದು ಮೆಗಾ ಡೇರಿಗೆ ಸಹಕಾರ ನೀಡಿ ಇದನ್ನು ಸಹಕಾರಗೊಳಿಸಿರುವಂಥ ಮತ್ತು ಈ ಒಂದು ಕಾರ್ಯಕ್ರಮವನ್ನು ನೇತೃತ್ವ ವಹಿಸಿರುವಂಥ ನಮ್ಮೆಲ್ಲರ ಆತ್ಮೀಯ ಸಹಕಾರ ಸಚಿವರಾದಂಥ ಶ್ರೀ ಎಸ್ ಟಿ ಸೋಮಶೇಖರ್ ಅವರೇ, ಮತ್ತು ಈ ಒಂದು ಮೆಗಾ ಡೇರಿಯ ಅಧ್ಯಕ್ಷರಾದಂಥ ಶ್ರೀ ರಾಮಚಂದ್ರ ಅವರೇ, ಎಲ್ಲ ಒಕ್ಕೂಟದ ಆಡಳಿತ ಮಂಡಳಿಯ ಸರ್ವ ಸದಸ್ಯರೇ, ವೇದಿಕೆ ಮೇಲಿರುವಂಥ ಎಲ್ಲ ಶಾಸಕ ಮಿತ್ರರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಅಣ್ಣ ತಮ್ಮಂದಿರ ಅಕ್ಕ ತಂಗಿರೆ ಮಾಧ್ಯಮ ಸ್ನೇಹಿತರೆ, ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಇನ್ನು ಎಲ್ಲ ಹಿರಿಯರು ಕೂಡ ಮಾತನಾಡಬೇಕಾಗಿದೆ. ಇಷ್ಟೇ ಹೇಳಿ ಬಯಸ್ತೇನೆ, ಕರ್ನಾಟಕ ಹಾಲು ಉತ್ಪಾದನೆ ಡೇರಿ ಅಭಿವೃದ್ಧಿ ಮುಖಾಂತರ ನಾವೆಲ್ಲ ಏನು ಗ್ರೀನ್ ರೆವಲ್ಯೂಷನ್ ನೋಡಿದ್ವಿ, ಗ್ರೀನ್ ರೆವಲ್ಯೂಷನ್ ನಂತರ ಇಡೀ ದೇಶದಲ್ಲಿ ಇವತ್ತು ವೈಟ್ ರೆವಲ್ಯೂಷನ್ ಆಗ್ತಾ ಇದೆ. ಕರ್ನಾಟಕ ಕೂಡ ಅತ್ಯಂತ ಮುಂಚಿನಲ್ಲಿ ಇದ್ದು ಈ ಒಂದು ಕ್ರಾಂತಿಯಲ್ಲಿ, ಕ್ಷೀರ ಕ್ರಾಂತಿಯಲ್ಲಿ ತಂದೆ ಆದಂಥ ಕೊಡುಗೆಯನ್ನು ಕೊಟ್ಟಿದೆ. ಇದಕ್ಕೆ ಹಗಲಿರುಳು ಶ್ರಮ ಪಡುತ್ತಿರುವಂಥ ಹಾಲು ಉತ್ಪಾದಕ ನನ್ನ ರೈತ ಬಂಧುಗಳಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸೋಕ್ಕೆ ಇಚ್ಛೆಪಡ್ತೇನೆ. ವಿಶೇಷವಾಗಿ ಮನೆಯಲ್ಲಿ ಹಾಲು ಕರೆದು ಕೊಟ್ಟು ಹಾಲು ಉತ್ಪಾದನೆಯನ್ನು ಮಾಡುವಂಥ ನಮ್ಮ ರೈತ ಮಹಿಳೆ, ನಮ್ಮ ತಾಯಿಯಂದರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸೋಕ್ಕೆ ಇಚ್ಛೆಪಡ್ತೇನೆ. ಸಮಗ್ರ ಕೃಷಿಯಲ್ಲಿ ಹೈನುಗಾರಿಕೆ ಬಹಳ ಪ್ರಮುಖವಾಗಿರುವಂಥದ್ದು. ಹೀಗಾಗಿ ಇದಕ್ಕೆ ಜಾಸ್ತಿ ಒತ್ತನ್ನು ನಾವೆಲ್ಲರೂ ಕೂಡ ಕೊಟ್ಟಿದ್ದೇವೆ. ಕರ್ನಾಟಕದಲ್ಲಿ ಪ್ರೋತ್ಸಾಹಧನ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪರ ಕಾಲದಲ್ಲಿ ಪ್ರೋತ್ಸಾಹಧನ ಕೊಡುವಂಥದ್ದು ಪ್ರಾರಂಭವಾಗಿ ಈಗ 5 ರೂಪಾಯಿ ಪ್ರೋತ್ಸಾಹಧನವನ್ನು ನಮ್ಮ ಸರ್ಕಾರ ಇವತ್ತು ಪ್ರತಿಯೊಬ್ಬ ಹಾಲು ಉತ್ಪಾದಕ ರೈತನಿಗೆ ಇವತ್ತು ಕೊಡ್ತಾ ಇದೆ. ತಮ್ಮದೇ ಆದಂಥ ಸವಾಲುಗಳು ಈ ಕ್ಷೇತ್ರಕ್ಕಿದೆ, ಆದರೆ ಅವೆಲ್ಲವನ್ನೂ ಇವತ್ತು ಸರಿದೂಗಿಸಿ ಮುನ್ನುಗ್ತಾ ಇದೆ. ಇವತ್ತು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿ ಗಜ್ಜಲಗೇರಿಯಲ್ಲಿ ಈ ಮೆಗಾ ಡೇರಿ 1 ಲಕ್ಷ ಲೀಟರ್ ಪ್ರೊಸೆಸ್ ಮಾಡುವಂಥ ಸಾಮರ್ಥ್ಯ ಇರುವುದನ್ನು ಅತ್ಯಂತ ಸಂತೋಷದಿಂದ ನಮ್ಮ ಗೃಹ ಸಚಿವರು, ಸಹಕಾರಿ ಸಚಿವರು, ನಮ್ಮ ನಾಯಕರಾದಂಥ ಅಮಿತ್ ಶಾ ಅವರು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ. ಬಂಧುಗಳೇ, ರೈತ ಇವತ್ತು ಅನಿಶ್ಚಿತೆಯ ಬದುಕನ್ನು ಬದುಕುತ್ತಿರುವಂಥ ಸಂದರ್ಭದಲ್ಲಿ ಅವನಿಗೆ ಸಮಗ್ರ ಕೃಷಿ ಮುಖಾಂತರ ಒಂದು ನಿಶ್ಚಿತೆಯನ್ನು ಕೊಡಬೇಕು ಅಂತ ಹೇಳಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಸಹಕಾರ ಇಲಾಖೆಗೆ ಒಂದು ಹೊಸ ಸಹಕಾರ ಇಲಾಖೆಯನ್ನು ಕೃಷಿಯಿಂದ ಹೊರತುಪಡಿಸಿ ಮಾಡಿ ಅದಕ್ಕೆ ನಮ್ಮ ಅಮಿತ್ ಶಾಜಿ ಅವ್ರನ್ನ ಮಂತ್ರಿ ಮಾಡಿ ಇಡೀ ಭಾರತ ದೇಶದಲ್ಲಿ ಒಂದು ದೊಡ್ಡ ಸಹಕಾರಿ ರಂಗಕ್ಕೆ ಶಕ್ತಿ ತುಂಬುವಂಥ ಒಂದು ಕ್ರಾಂತಿ ಆಗಲಿದೆ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಈಗಾಗಲೇ ಹಲವಾರು ಸುಧಾರಣೆಗಳನ್ನು ತರುವಂಥ ಅವರೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಹಿರಿಯರಾದಂಥ ಮಾಜಿ ಪ್ರಧಾನಿ ದೇವೇಗೌಡರು ಬೆಂಗಳೂರಿನ ಮದರ್ ಡೇರಿ ಮಾಡೋದರಲ್ಲಿ ಅವರ ಬಹಳ ಪ್ರಮುಖ ಪಾತ್ರ ಇದೆ. ಆ ಸಂದರ್ಭದಲ್ಲಿ ಗುಜರಾತ್ಗೆ ಕೊರಿಯನ್ ಜೊತೆಗೆ ಹೋಗಿ ಅವ್ರ ಹತ್ರ ಮಾತನಾಡಿ ಪ್ರಥಮ ಮೆಗಾ ಡೈರಿ ಬೆಂಗಳೂರಿನಲ್ಲಿ ಸ್ಥಾಪನೆ ಆಗೋದಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ. ಅದು ಎಂದೂ ಕೂಡ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅಲ್ಲಿಂದ ಪ್ರಾರಂಭ ಆದಂಥದ್ದು ಇವತ್ತು ಎಲ್ಲ ಕಡೆ ಮೆಗಾ ಡೈರಿ ಆಗ್ತಿರುವಂಥದ್ದು. ಸ್ವತಂತ್ರವಾಗಿ ಹಾಲು ಉತ್ಪಾದನೆ, ಸ್ವತಂತ್ರವಾಗಿ ಹಾಲನ್ನು ಪ್ರೊಸೆಸ್ ಮಾಡಿ ಪ್ಯಾಕ್ ಮಾಡಿ ಬೇರೆ ಬೇರೆ ಪದಾರ್ಥಗಳನ್ನು ತಯಾರು ಮಾಡಿ ಇವತ್ತು ಸ್ವಾವಲಂಬನೆಯ ಒಂದು ವ್ಯವಸ್ಥೆ ಇವತ್ತು ಮೆಗಾ ಡೈರಿಯಲ್ಲಿ ಆಗ್ತಾಯಿದೆ. ನಮ್ಮ ಪ್ರಧಾನಮಂತ್ರಿಗಳಾದಂಥ ಆತ್ಮನಿರ್ಭರ್ ಭಾರತಕ್ಕೆ ನಮ್ಮ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಡಿಯಲ್ಲಿ ಇರುವಂಥ ಎಲ್ಲ ಒಕ್ಕೂಟಗಳು ಆತ್ಮನಿರ್ಭರಕ್ಕೆ ದೊಡ್ಡ ಕೊಡುಗೆಯನ್ನು ಇವತ್ತು ಕೊಡ್ತಾ ಇದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ಇವತ್ತು ಮಂಡ್ಯ ಜಿಲ್ಲೆ ಒಕ್ಕಲ್ತನದಿಂದ ಕೂಡಿರುವಂಥದ್ದು, ಸಕ್ಕರೆಯ ನಾಡು, ಭತ್ತದ ಖನಿಜ. ಈ ಒಂದು ಮಂಡ್ಯ ನಾಡಿನ ಅಭಿವೃದ್ಧಿಗಾಗಿ ಮೂಲಭೂತವಾಗಿ ಬೇಕಾಗಿರುವಂಥದ್ದು ಇನ್ನಷ್ಟು ನೀರಾವರಿ ಮತ್ತು ಕೈಗಾರಿಕೆ. ಆ ನಿಟ್ಟಿನಲ್ಲಿ ಇವತ್ತು ಮೈ ಶುಗರ್ ಫ್ಯಾಕ್ಟ್ರಿ ಏನು ಬಂದು ಬಿದ್ದಿತ್ತು
ಅದನ್ನು ನಾನು ಇವತ್ತು ಸರ್ಕಾರ ವಲಯದಲ್ಲೇ ಪ್ರಾರಂಭ ಮಾಡಿದ್ದೇನೆ. ಇದು ಕೇವಲ ಪ್ರಾರಂಭ. ಬರುವಂಥ ವರ್ಷದಲ್ಲಿ ಅಲ್ಲಿ ಎಥನಾಲ್ ಪ್ಲಾಂಟನ್ನು ಹಾಕಿ ಅದನ್ನು ಅತ್ಯಂತ ಯಶಸ್ವಿಯಾಗಿ ರೈತರಿಗೆ ವರದಾನವಾಗುವ ರೀತಿಯಲ್ಲಿ ನಾವು ಅದನ್ನು ಬದಲಾವಣೆಯನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ಅದೇ ರೀತಿ ನೀರಾವರಿಯ ಕೊನೆಯ ಭಾಗದಲ್ಲಿರುವಂಥ ಏನು ರೈತರಿದ್ದಾರೆ, ಈ ನಮ್ಮ ವಿಶ್ವೇಶ್ವರಯ್ಯ ನಾಲೆಯ ಕೊನೆಯ ಭಾಗದಲ್ಲಿರುವಂಥ ಎಲ್ಲ ರೈತರಿಗೆ ಯೋಜನೆಗಳನ್ನು ರೂಪಿಸ್ತಾ ಇದ್ದೇವೆ. ಇನ್ನೊಂದು ವಾರದಲ್ಲಿ ಅವೆಲ್ಲದಕ್ಕೂ ಕೂಡ ನಾನು ಅನುಮೋದನೆಯನ್ನು ಕೊಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಾಗ ಹೇಳಿ ನಾನು ಹೆಚ್ಚಿಗೆ ಮಾತನಾಡಿದೆ. ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ಇದೇ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ತಾಯಿಯವರು ಇವತ್ತು ನಮ್ಮನ್ನು ಬಿಟ್ಟಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ರೈತರ ಪರವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ 10 ಹಲವು ಯೋಜನೆಗಳನ್ನು ದಯವಿಟ್ಟು ಕ್ಷಮಿಸಬೇಕು. ನಮ್ಮೆಲ್ಲರ ಆದ್ಯ ಗುರಿಗಳು ಬಹಳ ದೊಡ್ಡ ರೈತಾಪಿ ವರ್ಗಕ್ಕೆ ದೊಡ್ಡ ಮಾರ್ಗದರ್ಶನ ಆಶೀರ್ವಾದ ಮಾಡ್ತಿರುವಂಥ ನಿರ್ಮಲನಾಥ್ ಸ್ವಾಮೀಜಿ ಅವರಿದ್ದಾರೆ. ಅವರ ಆಶೀರ್ವಾದ ಇದಕ್ಕೂ ಇದೆ, ತಮಗೂ ಇದೆ, ನಮಗೂ ಇದೆ. ಹೀಗಾಗಿ ಅವರ ಉಪಸ್ಥಿತಿಯನ್ನು ಕೂಡ ನಾನು ಗೌರವಿಸ್ತಾ ಇದ್ದೇನೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಧನ್ಯವಾದಗಳು ಸರ್. ಇನ್ನು ವೇದಿಕೆಯ ಮೇಲೆ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀ ಎಚ್.ಡಿ. ದೇವೇಗೌಡ ಅವರು ಉಪಸ್ಥಿತರಿದ್ದಾರೆ. ಸಭೆಯನ್ನು ಉದ್ದೇಶಿಸಿ ಗೌರವಾನ್ವಿತ ಶ್ರೀ ಎಚ್.ಡಿ. ದೇವೇಗೌಡರು ಮಾತನಾಡಬೇಕಾಗಿ ವಿನಂತಿ. ಬಂಧುಗಳೇ, ಶ್ರೀ ಎಚ್.ಡಿ. ದೇವೇಗೌಡ ಅವರು. ಇಂದು ನಮ್ಮ ರಾಷ್ಟ್ರದ ಗೃಹ ಮಂತ್ರಿಗಳು ಅವರು ಇಡೀ ರಾಜ್ಯದಲ್ಲಿ ನಡೀತಾ ಇದ್ದಂಥ ಅಕ್ರಮಗಳೇನಿದೆ ಅದನ್ನು ಗಮನ ಇಟ್ಟು ನೋಡಿ ಅವರೇ ಈ ಒಂದು ಸಹಕಾರಿ ಸಂಘಗಳಲ್ಲಿ ನಡೀತಾ ಇರತಕ್ಕಂಥ ಹಲವಾರು ಸಹಕಾರಿ ಬ್ಯಾಂಕ್ಗಳಲ್ಲಿ ಎಷ್ಟು ಅನ್ಯಾಯ ನಡೀತಾ ಇದೆ ಅಂತ ಹೇಳಿ ಅವರೇ ಜವಾಬ್ದಾರಿ ವಹಿಸ್ಕೊಂಡ್ರು. ಹಲವಾರು ಸಂಸ್ಥೆಗಳ ಅಕ್ರಮಗಳು ಅದನ್ನು ಹೇಗೆ ಸರಿಪಡಿಸಬೇಕು ಅಂತ ಹೇಳಿ ಎಲ್ಲವನ್ನೂ ಯೋಚನೆ ಮಾಡಿ ತಾವೇ ಕೈಗೆತ್ತಿಕೊಂಡು ಹಲವಾರು ಬ್ಯಾಂಕ್ಗಳು, ಕೋಆಪರೇಟಿವ್ ಸೊಸೈಟಿಗಳು ಎಲ್ಲದರ ಒಂದು ನಷ್ಟದ ಕಾರಣ ಏನು ಅನ್ನೋದಕ್ಕೆ ಅದಕ್ಕೆ ಸಿದ್ಧೌಷಧವನ್ನು ಮಾಡಲೇಬೇಕು ಅಂತ ಹೇಳಿ ಇವತ್ತು ನಮ್ಮ ಮಧ್ಯೆ ಕೂತಿದ್ದಾರೆ. ಇದರಲ್ಲಿ ರಾಜಕೀಯ ಬೇಕಾಗಿಲ್ಲ. ಅವರ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನೋದ್ರ ಬಗ್ಗೆ ನಾನು ತಮ್ಮ ಮುಂದೆ ಎರಡು ಮಾತನ್ನು ಹೇಳಲೇಬೇಕು. ನಾನು ಪ್ರಧಾನಮಂತ್ರಿ ಆದಾಗ ಈ ರಾಜ್ಯದಲ್ಲಿ
12 ಸೊಸೈಟಿಗಳಿದ್ದು ಇದನ್ನು ದಯಮಾಡಿ ಯಾರೂ ತಪ್ಪು ತಿಳ್ಕೊಳ್ಬಾರ್ದು. ರೇವಣ್ಣ ಆ 12 ಸೊಸೈಟಿಗಳನ್ನು ಒಂದುಗೂಡಿಸಿ ನನ್ನ ಕಡೆ ಬಂದು ನಮ್ಮ ಒಂದು ಕುರಿಯನ್ನಂತ ಹೇಳಿ ಏನಾದರೂ ಮಾಡಿಸೋಣ, ಕುರಿಯನ್ನು ಬರೀ ಗುಜರಾತಲ್ಲಿ ಮಾಡಿದ್ದಾರೆ, ನಮಗೂ ಒಂದು ಮಾಡಿಕೊಡೋಣ. ನಾನು ಗುಜರಾತ್ ಕಾಂಪ್ಲೆಕ್ಸನ್ನು ಇನಾಗಿರೇಟ್ ಮಾಡಲಿಕ್ಕೆ ಹೋದೆ. ಅದಾದಮೇಲೆ ಊಟಕ್ಕೆ ಹೋದಾಗ ನಮಗೂ ಒಂದು ಈ ಥರದ್ದು ಮಾಡಿಕೊಡ್ವಿ ಅಂತ ಕೇಳಿದೆ. ನಮ್ಮ ಇಂದಿನ ಗೃಹ ಮಂತ್ರಿಗಳು ತಪ್ಪು ತಿಳ್ಕೊಳ್ಬಾರ್ದು ನನ್ನ ಬಗ್ಗೆ. ಅವರೆಲ್ಲ ಎಷ್ಟು ದೊಡ್ಡ ವ್ಯಕ್ತಿತ್ವ ಇದೆ ಅನ್ನೋದಕ್ಕೆ ಈ ಉದಾಹರಣೆ ಕೊಡ್ತಾ ಇದ್ದೀನಿ. ಅವರು ಒಂದೇ ಮಾತು ಹೇಳಿದರು, ದೇಶದಲ್ಲಿ ಒಂದೇ ಟಾಜ್ ಇದೆ, 2 ಟಾಜನ್ನು ಕಟ್ಟಲಿಕ್ಕೆ ಆಗಲ್ಲ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್. ನಾನು ಮತ್ತೆ ಮಾತಾಡಲಿಲ್ಲ. ಆಯಿತು, ಮುಗಿಸ್ಕೊಂಡು ಏರ್ಪೋರ್ಟಿಗೆ ಬಂದ್ವಿ. ನಾನು ನನ್ನ ಕಾಲನ್ನು ಎತ್ತಿ ಸ್ಟೆಪ್ಸ್ ಇಡಲಿಕ್ಕೆ ಹೋದೆ ವಿಮಾನಕ್ಕೆ. ಸ್ವಲ್ಪ ನಿಲ್ಲಿ ದಯಮಾಡಿದರು. ನೀವು ಬದಲಿಸಿದ ಪ್ರಧಾನಮಂತ್ರಿ ಅವಮಾನ ಮಾಡಿದೆ, ಒಂದೇ ತಾಜು ಕಟ್ಟಿರೋದು. ಒಬ್ಬ ದೇಶದ ಪ್ರಧಾನಮಂತ್ರಿ ಇದನ್ನು ಕೇಳಿದ್ರಿ, ನಿಮಗೂ ಒಂದು ತಾಜನ್ನು ಮಾಡಿಕೊಡ್ತೀನಿ. ನಾನು ಬಂದ ಮೇಲೆ ಅವರು ತಮ್ಮ ಉದಾರವಾದದಿಂದ ಕರ್ನಾಟಕಕ್ಕೆ ಒಂದು ತಾಜ್ ಮಹಲ್ ಕಟ್ಟಿಸ್ಕೊಡ್ತೀನಿ ಹೇಳಿದರು. ಇದರ ಪರಿಣಾಮ ನಮಗೆ ಮತ್ತೊಂದು ತಾಜ್ ಅಂದರೆ ಕರ್ನಾಟಕಕ್ಕೇ ಮಾಡಿಬಿಟ್ರು. ದಯಮಾಡಿ ಅವ್ರ ಹೆಸರನ್ನು ನೆನೆಸ್ಕೊಂಡೇನೆ. ಇದನ್ನು ನಮ್ಮ ಗೃಹ ಮಂತ್ರಿಗಳು ಅದನ್ನು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿದ್ದೇನೆ. ಇವತ್ತು ಅವರೇನು ಮಾಡಿದ್ರು ಅದನ್ನು ಒಂದಕ್ಕೂ ಅಪಾಯ ಚ್ಯುತಿ ತರದೇನೆ ಅದನ್ನು ಇಂದೂ ಕೂಡ ಯಾವುದೇ ಆತಂಕ ಬರದಂತೆ ಅದಕ್ಕೆ ಶಕ್ತಿ ತುಂಬಿಕೊಂಡು ಬಂದಿದ್ದಾರೆ. ಅದಕ್ಕೆ ನಾನು ಅವರಿಗೆ ಇವತ್ತು ತಲೆಬಾಗಿ ನಮಸ್ಕಾರ ಮಾಡಿದೆ. ಸರ್, I would like to make it clear, when I was the Chief Minister, there are 12 cooperative societies which are all under working laws. At that time, I was asked to come and the entire block. After I inaugurated,
I requested Mr. Kurian to Taj cannot be constructed. There will be only one Taj. He told to my face, I don't react. When I come to airport, I have to step into the aircraft. Then, please wait. I have disappointed you. I will give you one more Taj because the Prime Minister, I don't want to disappoint. I don't want to disappoint the Prime Minister. He announced and he gave it. I am referring to you, your good self, not an iota on the decision made by Kurian. You never altered. I am grateful to you. Same thing, even today, nothing has been changed. That shows your goodness, and I am so happy. I am grateful, sir. You, as a Home Minister, as Cooperative Minister, after taking the cooperative portfolio, not an iota, your good self has changed. Everything is going on the line what Kurian has done. But that I never forget. Your good self, this is going on till today. I am grateful to you and your not an iota of change. For that I must congratulate you on behalf of my people, on behalf of your good self. This is the greatness that shows from you, sir. I am so happy. Now, why I said this? This is one of the greatness in you. You have spoiled anything. That is your greatness. That's why I want to refer. About 1 week back, Ravana was there for 3 days. You gave sufficient time. He also spoke. You are not discouraged in Delhi. I am watching everything. You gave sufficient time, and after that, you pat him and you encourage him. That is one major Ravana was allowed to speak for 3 days. He was there. He came and told me, Shah allowed my father. He is one of the great men. He gave me full time. He never obstructed.
that he told me, my son, on this occasion, I can't forget. I can't forget. All the 4 days the meeting was conducted. Such patience you have got, and to encourage the youngsters, all the 4 days he was one or the other point he raised. That's why, in presence of all friends, nothing politics. You are all here. I'm so happy to our Honorable Home Minister. This is his habit. That's why I brought this matter even to our party members. No politics. I am supremely happy. I have brought this issue in presence of all my party people. No politics. With these words, I am grateful. Thank you very much. ರೈತರ ಮನದಾಳದ ಮಾತುಗಳನ್ನು ಶ್ರೀ ಎಚ್ ಡಿ ದೇವೇಗೌಡರು ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು. ಬಂಧುಗಳೇ, ಈ ದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರು ದಯಮಾಡಿ ತಮ್ಮ ಆಶೀರ್ವಚನವನ್ನು ನೀಡಬೇಕಾಗಿ ವಿನಂತಿ. ಹರಿ ಓಂ ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯಾಂ ಮಹಾತ್ರಿಪುರಸುಂದರೀಂ. ನಮ್ಮ ಈ ಭಾಗದ ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ವತಿಯಿಂದ ಮೆಗಾ ಡೈರಿಯನ್ನು ಪ್ರಾರಂಭಿಸಿ ಅದರ ಉದ್ಘಾಟನೆಗೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ. ಇಂತಹ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ್ ಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ, ಇವತ್ತು ಹಿಂದಿನ ಪ್ರಧಾನಮಂತ್ರಿಗಳಾಗಿ ದೇವೇಗೌಡರು ಹೇಳಿದ ಹಾಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನಂತರದಲ್ಲಿ ಅವರನ್ನು ಉಕ್ಕಿನ ಮನುಷ್ಯ ಅಥವಾ ಐರನ್ ಮ್ಯಾನ್ ಅಂತ ಕರೀತಾ ಇದ್ರು. ಅದೇ ರೀತಿಯಲ್ಲಿ ಪ್ರಸ್ತುತ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ನಾಡು ಕಂಡಂಥ ಮತ್ತೋರ್ವ ಐರನ್ ಮ್ಯಾನ್ ಅಮಿತ್ ಶಾಜಿ ಅವರು ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಭಾಳ ಸಂತೋಷವನ್ನು ತಂದುಕೊಟ್ಟಿದೆ. ಪ್ರಧಾನಮಂತ್ರಿಗಳಾಗಿದ್ದು ಈ ಮಣ್ಣಿನ ಮಗನಾಗಿ ಸ್ವಲ್ಪ ಕಾಲದಲ್ಲಿಯೇ ಬಹು ದೊಡ್ಡ ಹೆಸರನ್ನು ಮಾಡಿದಂಥ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ದೇವೇಗೌಡರವರು ಈಗ ತಾನೇ ಮಾತನಾಡಿದ್ದಾರೆ. ನಾಡಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರ ಆದಿಯಾಗಿ, ಪ್ರಹ್ಲಾದ್ ಜೋಶಿಯವರ ಆದಿಯಾಗಿ, ಸಹಕಾರಿ ಸಚಿವರಾದ ಸೋಮಶೇಖರ್ ಆದಿಯಾಗಿ, ಗೋಪಾಲಯ್ಯನವರ ಆದಿಯಾಗಿ ಇರತಕ್ಕಂಥ ಎಲ್ಲ ಶಾಸಕರಿದ್ದವರೇ. ಮಂಡ್ಯ ಅಂತ ಅಂದರೆ
ಮಂಡ್ಯವನ್ನು ಅರ್ಥ ಮಾಡಿಕೊಂಡ್ರೆ ಇಡೀ ಇಂಡಿಯಾವನ್ನು ಅರ್ಥ ಮಾಡಿಕೊಂಡಾಗೆ ಅಂತ ಹೇಳ್ತಿರ್ತಾರೆ. ಅಂತಹ ಸಹೃದಯಿ ಬಂಧುಗಳು, ಭಕ್ತರು ಆಗಿರ್ತಕ್ಕಂಥ ಎಲ್ಲ ಸಹೃದಯ ಸದ್ಭಕ್ತರೇ, ಇವತ್ತು ನಮ್ಮ ನಾಡಿನ ಪ್ರಧಾನಮಂತ್ರಿಗಳಾಗಿರತಕ್ಕಂಥ, ಅವರಿಗೆ ಜನ್ಮ ಕೊಟ್ಟಂಥ ನರೇಂದ್ರ ಮೋದಿಜಿಯವರ ಮಾತೃಶ್ರೀಯವರ ವಿಯೋಗ ಆಗಿರ್ತಕ್ಕಂಥ ಈ ಗಳಿಗೆಯಲ್ಲಿ ಅವರ ಆತ್ಮಕ್ಕೆ ಈಗಾಗಲೇ ಚಿರಶಾಂತಿಯನ್ನು ನಾವೆಲ್ಲರೂ ಕೂಡ ಕೋರಿದ್ದೇವೆ. ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ನಮ್ಮೆಲ್ಲರಿಗೂ ಕೂಡ ಗೊತ್ತು, ಭಾರತದ ಶಕ್ತಿ ರೈತರು. ಅದಕ್ಕೆ ಹೇಳಿದರು ಇಂಡಿಯಾ ಲಿವ್ಸ್ ಇನ್ ಕಾಟೇಜಸ್ ಆ್ಯಂಡ್ ವಿಲೇಜಸ್. ಇವತ್ತಿಗೂ ಕೂಡ 60-65% ಜನಗಳು ನಮ್ಮ ದೇಶದಲ್ಲಿ ರೈತಾಪಿ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ರೈತರ ಬದುಕು ಹಸನಾಗಲಿಕ್ಕೆ ಸರ್ಕಾರಗಳು ಕೂಡ ಶ್ರಮಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಇಕಾನಮಿಯ GDPಗೆ ಸುಮಾರು 20% ಕಾಂಟ್ರಿಬ್ಯೂಷನ್ ಫ್ರಮ್ ದ ಅಗ್ರಿಕಲ್ಚರ್ ಸೆಕ್ಟರ್. ಇಂತಹ ಬಹುಸಂಖ್ಯಾತ ರೈತ ಸಮುದಾಯವನ್ನು ನಾವು ಬೆಂಬಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ರೈತ ಕೇಂದ್ರಿತ ಹಲವಾರು ಕಾರ್ಯಕ್ರಮಗಳನ್ನು ಸರ್ಕಾರಗಳು ಹಮ್ಮಿಕೊಂಡು, ಅದರ ಒಂದು ಅಂಗವಾಗಿ ಕೋಆಪರೇಟಿವ್ ಸೆಕ್ಟರ್ನಲ್ಲಿ ಕೂಡ ಡೈರಿಗಳನ್ನು ಓಪನ್ ಮಾಡಿ, ಅದರಲ್ಲಿ ಕೂಡ ಮುಖ್ಯವಾಗಿ ತಾಯಂದಿರು ಹೆಚ್ಚು ಭಾಗವಹಿಸ್ತಕ್ಕಂಥ ಈ ಡೈರಿ ಒಂದು ಇಂಡಸ್ಟ್ರಿಯನ್ನಾಗಿ ಪರಿವರ್ತನೆ ಮಾಡಿ ಮನೆಯೂ ಕೂಡ ಬೆಳಗಲಿಕ್ಕೆ ಸಹಕಾರಿಯಾಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮಾತನಾಡ್ತಾ ಹೇಳಿದರು, ಇನ್ ಎಂಟೈರ್ ಕರ್ನಾಟಕ, ಮಂಡ್ಯ ಡಿಸ್ಟ್ರಿಕ್ಟ್, ನಮ್ಮ ಮಂಡ್ಯ ಜಿಲ್ಲೆ ಏನಿದೆಯಲ್ಲ, ಎಲ್ಲ ಜಿಲ್ಲೆಗಳಿಗಿಂತ ಹೆಚ್ಚಿನ ಹಾಲನ್ನು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ ಇಟ್ಸ್ ಮಂಡ್ಯ ಡಿಸ್ಟ್ರಿಕ್ಟ್ ಅಂತ ಅಂದ್ಬಿಟ್ಟು, about 9.5 lakh liter milk is being procured in this district. Today we have constructed and we have inaugurated the dairy which can accommodate more than 14 lakh liters of milk. ಕೇವಲ ಮಿಲ್ಕನ್ನು ಹಾಕಿದರೆ ಸಾಲದು, ಬೆಳೀತಕ್ಕಂಥವರಿಗೆ, ರೈತರಿಗೆ ಹೆಚ್ಚಿನ ಬೆಲೆಯನ್ನು ಕೊಡಬೇಕು ಅಂತಂದರೆ ಹಾಲಿನ ವಿವಿಧ ಉತ್ಪನ್ನಗಳನ್ನು ತಯಾರು ಮಾಡಿದ್ದೇ ಆದರೆ ಬೆಲೆಯನ್ನು ಕೂಡ ಹೆಚ್ಚು ಕೊಡಲಿಕ್ಕೆ ಸಾಧ್ಯ ಅನ್ನೋ ಕಾರಣಕ್ಕೆ ಸುಮಾರು 11ಕ್ಕಿಂತ ಹೆಚ್ಚಿನ ಉಪ ಉತ್ಪನ್ನಗಳನ್ನು ತಯಾರು ಮಾಡಿ ಇವತ್ತು ಓಪನ್ ಮಾಡಿರ್ತಕ್ಕಂಥ ಮೆಗಾ ಡೈರಿಯ ಮುಖಾಂತರ ರೈತರ ಬದುಕನ್ನು ಹಸನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಇವತ್ತು ಚಾಲನೆಯನ್ನು ಕೊಡಲಾಗಿದೆ. ಬಹಳ ದಿನಗಳಿಂದ ರೈತರ ಒಂದು ಬೇಡಿಕೆ ನಮ್ಮ ಮಂಡ್ಯ ಭಾಗದಲ್ಲಿತ್ತು. ಮಂಡ್ಯ ಮೈ ಶುಗರನ್ನು ಕೂಡ ಪ್ರಾರಂಭ ಮಾಡೋದ್ರ ಮುಖಾಂತರ ಒಂದು ಹಂತಕ್ಕೆ ಅವರಿಗೆ ಸಹಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಇತ್ತೀಚೆಗೆ ರೈತರು ಬೆಳೆದಂಥ ಕಬ್ಬಿನ ಬೆಳೆಗೆ ಸಪೋರ್ಟಿಂಗ್ ಪ್ರೈಸ್ ಬೇಕು ಅಂತ ಸ್ವಲ್ಪ ನಮ್ಮ ರೈತರ ಧ್ವನಿ ಇದ್ದಂಥ ಸಂದರ್ಭದಲ್ಲಿ ಕಳೆದ ವಾರ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಸಕ್ಕರೆ ಮಂತ್ರಿಗಳನ್ನು ಶ್ರೀ ಮಠಕ್ಕೆ ಕಳಿಸಿ ರೈತರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ರಿಪೋರ್ಟನ್ನು ತರಿಸ್ಕೊಂಡು ಅದರ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದಕ್ಕಾಗಿ ರೈತರ ಸಮಸ್ಯೆನ ಆದಷ್ಟು ಬೇಗ ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಿವಾರಿಸ್ತಾರೆ ಅಂತಕ್ಕಂಥ ಒಂದು ಭಾವನೆ ಕೂಡ ನಮಗೆ ಇದೆ. ಕಾರಣ ಅವರೇ ಸ್ವತಃ ಕುಳಿತು ಆ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ನಿಭಾಯಿಸ್ತಕ್ಕಂಥ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾಯಿದ್ದಾರೆ. ಆ ಕೆಲಸ ಬೇಗ ಆಗುತ್ತೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಭಾವಿಸಿ, ಟುಡೇ ಅಮಿತ್ ಶಾಜಿ ಹ್ಯಾಸ್ ಕಮ್ ಇನ್ ಟು ದಿಸ್ ಡಿಸ್ಟ್ರಿಕ್ಟ್. He has inaugurated this mega dairy. ನಮ್ಮ ದೇವೇಗೌಡರವರು ಮಾತನಾಡ್ತಾ ಹೇಳಿದರು, ಪ್ರಧಾನಮಂತ್ರಿಗಳಾಗಿ ಗುಜರಾತ್ಗೆ ಹೋದ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಕೇಳಿಸ್ಕೊಂಡ್ರಿ, ಅಲ್ಲೇ ವ್ಯವಸ್ಥೆಯನ್ನು ನೋಡಿ ನಮ್ಮ ರೈತರುಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇಲ್ಲಿ ಒಂದು ಕೂಡ ವ್ಯವಸ್ಥೆ ಆಗಬೇಕು ಅಂತಂದಾಗ ಸ್ವಲ್ಪ ಮಟ್ಟಿನ ಅಸಹಕಾರ ಬಂದ ಸಂದರ್ಭದಲ್ಲಿ ನಂತರದಲ್ಲಿ ದೇವೇಗೌಡರು ಮೊದಲ ಆ ಒಂದು ವ್ಯವಸ್ಥೆಯನ್ನು ಕಟ್ಟಿಕೊಟ್ಟದ್ದು. ಇವತ್ತು ಅವರು ಹೇಳಿದರು, ಅಂತಹ ಭಾವನೆ ಏನೇ ಇದ್ರೂ ಕೂಡ ಇವತ್ತು ಅಮಿತ್ ಶಾಜಿಯವರು ಯಾವುದನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಳದಲೇ ಬಂದು ನಮ್ಮ ಮಂಡ್ಯ ರೈತರ ಮೇಲಿನ ಅಭಿಮಾನ ಮತ್ತು ಶ್ರದ್ಧೆಯಿಂದ ಈ ಡೈರಿಯನ್ನು ಉದ್ಘಾಟನೆ ಮಾಡಿಕೊಟ್ಟಿರ್ತಕ್ಕಂಥ ತುಂಬ ಸಂತೋಷ ಇದೆ ಎಂಬ ಮಾತನ್ನು ಅವರು ಹೇಳಿದರು. ಟುಡೇ ಆನ್ ಬಿಹಾಫ್ ಆಫ್ ಫಾರ್ಮರ್ಸ್ ಆ್ಯಂಡ್ ಡಿವೋಟೀಸ್ ಆಫ್ ಅವರ್ ಮಂಡ್ಯ ಡಿಸ್ಟ್ರಿಕ್ಟ್, ಐ ಗ್ರೀಟ್ ಅವರ್ ಅಮಿತ್ ಶಾಜಿ ಫಾರ್ ಕಮಿಂಗ್ ಇಯರ್ ಆ್ಯಂಡ್ ಫಾರ್ ಹ್ಯಾವಿಂಗ್ ಇನಾಗ್ರೇಟೆಡ್ ದಿಸ್ ಮೆಗಾ ಡೈರಿ. ಇಲ್ಲಿಯ ರೈತರುಗಳು ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತಾಯಿದ್ರಿ.
ಅದೇ ರೀತಿಯ ಶ್ರದ್ಧೆ, ಅದೇ ರೀತಿಯಲ್ಲಿ ಮುಂದುವರೆದು ನಿಮ್ಮ ಬಾಳನ್ನು ಹಸನುಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ದೇಶವನ್ನು ಕಟ್ಟುವ ಕಾಯಕಕ್ಕೆ ನಾವೆಲ್ಲರೂ ಕೂಡ ತೊಡಗೋಣ ಅಂತ ಹೇಳ್ತಾ, ಸಹಕಾರಿ ಮಂತ್ರಿಗಳಾಗಿ ದೇವೇಗೌಡರು ಹೇಳಿದರು, ದೇರ್ ವೆರ್ ಪ್ರಾಬ್ಲಮ್ಸ್ ಅರ್ಲಿಯರ್, ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಬ್ಲಮ್ಸ್ ಆಫ್ ದ ಕಾರ್ಪೊರೇಟ್ ಸೆಕ್ಟರ್, Amit Shah ji has taken it over and he has been saturating all the problems which are prevailing in the corporate sector. ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೋಸ್ಕರ ಆ ಒಂದು ಖಾತೆನ ತಾವೇ ವಹಿಸಿಕೊಂಡು ಸಹಕಾರಿ ವ್ಯವಸ್ಥೆಯಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ ಹೋಗಲಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಜನ ಸಮುದಾಯಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ ಅಂತ ಅದ್ಭುತವಾಗಿರ್ತಕ್ಕಂಥ ಮಾತುಗಳು ಅಂತ ಆ ಮಾತುಗಳನ್ನ ಮತ್ತೊಮ್ಮೆ ನಾವು ನೆನಪು ಮಾಡಿಕೊಡ್ತಾ, ಇವತ್ತು ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ರೈತರ ಬದುಕು ಹಸನಾಗಬೇಕು ಅಂದರೆ ಒಂದಿಷ್ಟು ಶಿಸ್ತು ಮತ್ತು ಅಮ್ಮಂದರೆ ಹೆಚ್ಚು ತೊಡಗಿರ್ತಕ್ಕಂಥ ಈ ಸಹಕಾರಿ ವ್ಯವಸ್ಥೆಯಲ್ಲಿ ಅಮ್ಮಂದರು ದುಡಿದಂಥ ಹಣವನ್ನು ಮನೆಯ ಖರ್ಚಿಗೋಸ್ಕರನೇ ಉಪಯೋಗಿಸುವ ರೀತಿಯಲ್ಲಿ ಗಂಡಸರ ಸಪೋರ್ಟ್ ಕೂಡ ಇರಬೇಕಾಗುತ್ತೆ. ಆ ಕೆಲಸವನ್ನು ಮಾಡಿದ್ದಾದರೆ ಅಮ್ಮಂದಿರ ಶ್ರಮಕ್ಕೆ ಮತ್ತು ಮನೆ ಬೆಳಗುವ ಕಾಯಕಕ್ಕೆ ಅನುಕೂಲ ಆಗುತ್ತೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ಕಾಲಭೈರೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಪರಮ ಪೂಜ್ಯ ಸ್ವಾಮೀಜಿಗಳು ಶ್ರೀ ಅಮಿತ್ ಶಾ ಅವರು ಸಹಕಾರ ಕ್ಷೇತ್ರದಲ್ಲಿ ಮಾಡಿದಂತಹ ಅಭೂತಪೂರ್ವ ಕೆಲಸಗಳಿಗೆ ನಾಡಿನ ಸಮಸ್ತ ಜನತೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಆಶೀರ್ವಚನಕ್ಕಾಗಿ ಸ್ವಾಮೀಜಿಗಳಿಗೆ ಧನ್ಯವಾದಗಳು. ಬಂಧುಗಳೇ, ಈ ಸಂದರ್ಭದಲ್ಲಿ ಮನ್ಮೂಲ್ ಪ್ರಗತಿ ಪಥ ಅನ್ನುವಂತಹ ಒಂದು ಕೈಪಿಡಿಯನ್ನು ಹೊರತರಲಾಗಿದೆ. ಇದನ್ನು ಗೌರವಾನ್ವಿತ ಶ್ರೀ ಅಮಿತ್ ಶಾ ಅವರು ಬಿಡುಗಡೆಗೊಳಿಸಬೇಕಾಗಿ ವಿನಂತಿ. ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಮನ್ಮೂಲ್ ಎಂದೇ ಜನಪ್ರಿಯವಾದ ಮನ್ಮೂಲ್ ಪ್ರಗತಿ ಪಥ, ಇದರ ಬಿಡುಗಡೆ ಶ್ರೀ ಅಮಿತ್ ಶಾ ಅವರಿಂದ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿ, ಶ್ರೀ ಪ್ರಹ್ಲಾದ್ ಜೋಶಿ ಹಾಗೂ ಶ್ರೀ ಎಚ್ ಡಿ ದೇವೇಗೌಡರ ಸಮ್ಮುಖದಲ್ಲಿ ಹಾಗೂ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಮ್ಮುಖದಲ್ಲಿ ಇದೀಗ ಬಂಧುಗಳೇ ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಇದಕ್ಕೆ ನಮ್ಮ ಬೆಂಬಲವನ್ನು ಸೂಚಿಸೋಣ. ಶ್ರೀ ಅಮಿತ್ ಶಾ ಅವರಿಗೆ ಧನ್ಯವಾದಗಳು. ಬಂಧುಗಳೇ, ಇನ್ನು ನಮ್ಮನ್ನೆಲ್ಲ ಉದ್ದೇಶಿಸಿ ಗೌರವಾನ್ವಿತರ ಸನ್ಮಾನ್ಯ ಗೃಹ ಸಚಿವರು ಹಾಗೂ ಸಹಕಾರ ಸಚಿವರು ಭಾರತ ಸರ್ಕಾರ ಶ್ರೀ ಅಮಿತ್ ಶಾ ಜಿ ಅವರು ಮಾತನಾಡಬೇಕಾಗಿ ಕೋರಿಕೆ. ಹಾಗೆಯೇ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಇದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಬೇಕು ಅಂತಾನು ಕೋರ್ಕೋತಾ ಇದ್ದೀನಿ. आज के इस महत्वपूर्ण कार्यक्रम में मंच पर उपस्थित श्री 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 निर्मलानंद नाथ जी, महास्वामी जी पीठाधीश, आदि चुनचुनगिरी महासंस्थान मठ, कर्नाटक राज्य के लोकप्रिय मुख्यमंत्री श्री बसवराज बोम्माई जी, हम सब के प्रिय नेता और पूर्व प्रधानमंत्री श्री एच डी देवगौड़ा जी, श्री प्रहलाद जोशी जी, श्री एच टी सोमशेखर जी, मांड्या दूध संघ के अध्यक्ष बी आर रामचंद्र जी, और आज इस डेयरी के प्लांट से जिनको बहुत बड़ा फायदा होने वाला है, ऐसे मेरे प्यारे किसान भाइयों बहनों, आप सभी को नमस्कार. ವೇದಿಕೆ ಮೇಲಿರುವಂಥ ಪೂಜ್ಯ ಸ್ವಾಮೀಜಿಯವರೇ ಮತ್ತು ಅತ್ಯಂತ ಜನಪ್ರಿಯ ಹಿರಿಯ ನಾಯಕರಾದಂಥ ದೇವೇಗೌಡರೇ, ಸನ್ಮಾನ್ಯ ಬೊಮ್ಮಾಯಿಯವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಈ ಒಂದು ಮನ್ಮೂಲ್ ಈ ಒಂದು ಸಂಸ್ಥೆಯಿಂದ ಲಾಭ ಪಡೀತಿರುವಂಥ ಎಲ್ಲ ರೈತರಿಗೆ ನನ್ನ ನಮಸ್ಕಾರಗಳು. मित्रों, मैं लंबी बात करना नहीं चाहता, परंतु इतना जरूर कहना चाहता हूं, आजादी के तुरंत बाद ही भारत के किसानों ने कोऑपरेटिव मंत्रालय, कोऑपरेटिव मिनिस्ट्री कृषि मंत्रालय से अलग हो, इसकी मांग की थी. उस वक्त अगर इस पर किसी ने काम किया होता तो आज भारत के किसानों की स्थिति अलग होती. परंतु मैं बधाई देना चाहता हूं देश के प्रधानमंत्री नरेंद्र मोदी जी को कि जिन्होंने
अलग कोऑपरेटिव मिनिस्ट्री बनाकर भारत के किसानों के विकास का रास्ता प्रशस्त किया है। ಸ್ವತಂತ್ರ ಬಂದಾಗನೇ ಈ ಒಂದು ಸಹಕಾರಿತಾ ಮಂತ್ರಾಲಯ ಸಹಕಾರಿ ಮಂತ್ರಾಲಯ ಕೃಷಿ ಮಂತ್ರಾಲಯದ ಜೊತೆಗಿರಬಾರ್ದು, ಇದಕ್ಕೊಂದು ಬೇರೆ ಮಂತ್ರಾಲಯ ಇರಬೇಕು ಅನ್ನುವಂಥದ್ದು ನಮ್ಮ ರೈತರ ಮತ್ತು ಸಹಕಾರಿಗಳ ಬೇಡಿಕೆಯಾಗಿತ್ತು. ಆ ಬೇಡಿಕೆಯನ್ನು ಆಗಲೇ ಮನ್ನಿಸಿದರೆ ಇವತ್ತು ರೈತರದು ಮತ್ತು ಸಹಕಾರಿಗಳ ಸ್ಥಿತಿಯೇ ಬೇರೆ ಇರ್ತಾ ಇತ್ತು. ಆದರೆ ದುರ್ದೈವದಿಂದ ಹಾಗೆ ಆಗಲಿಲ್ಲ. ಇವತ್ತು ನಾನು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅತ್ಯಂತ ಹೃದಯಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ಲಿಕ್ಕೆ ಬಯಸ್ತೇನೆ. ಅವರು ಈ ಸಹಕಾರ ಮಂತ್ರಿ ಅಂತ ಹೇಳಿ ಹೊಸದಾಗಿ ಒಂದು ಡಿಪಾರ್ಟ್ಮೆಂಟನ್ನು ರಚಿಸಿ ಅದಕ್ಕೊಂದು ಮಂತ್ರಾಲಯವನ್ನು ಮಾಡಿದ್ದಾರೆ. ನಾನು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. और आज मैं मांड्या मेगा डेयरी के उद्घाटन के मंच से देश भर के कोऑपरेटिव कार्यकर्ता को भी कहना चाहता हूं कि अब सहकारिता के साथ कोऑपरेटिव के साथ अन्याय नहीं होगा। ये भारत सरकार का निर्णय है। ನಾನು ಮಂಡ್ಯ ಮೆಗಾ ಡೈರಿಯ ಈ ಒಂದು ವೇದಿಕೆಯಿಂದ ದೇಶದಲ್ಲಿರುವಂಥ ಎಲ್ಲ ರೈತರಿಗೆ ಎಲ್ಲ ಸಹಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಇನ್ಮೇಲೆ ಸಹಕಾರಿ ಸದಸ್ಯರಿಗೆ ಮತ್ತು ರೈತರಿಗೆ ಯಾವುದೇ ರೀತಿಯಾದಂಥ ಅನ್ಯಾಯವನ್ನು ಆಗಲಿಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. मित्रों, आज ये मेगा डेयरी का जो उद्घाटन हुआ है, इसमें सिविल वर्क 73 करोड़ 73 करोड़ का है, प्लांट एंड मशीनरी 188 करोड़ का है। टोटल 260 करोड़ की लागत से 10 लाख लीटर 10 लाख लीटर पर डे प्रोसेसिंग का प्लांट यहां स्थापित हुआ है। और इसके अंदर आगे इसको 14 लाख पर डे ले जाने की क्षमता भी है। जब 10 लाख लीटर दूध 10 लाख लीटर मिल्क प्रोसेस होता है तो लाखों किसानों के घर में खुशहाली पहुंचती है। ಇವತ್ತು ಏನು ಈ ಮಂಡ್ಯ ಮೆಗಾ ಡೈರಿ ಉದ್ಘಾಟನೆ ಆಗಿದೆ, ಈ ಉದ್ಘಾಟನೆಯಲ್ಲಿ 73 ಕೋಟಿ ರೂಪಾಯಿ ಬಿಲ್ಡಿಂಗು, 183 ಕೋಟಿ ರೂಪಾಯಿ ಪ್ಲಾಂಟ್ ಆ್ಯಂಡ್ ಮಷಿನರಿ, ಒಟ್ಟು 260 ಕೋಟಿ ರೂಪಾಯಿದಲ್ಲಿ ಈ ಒಂದು ಪ್ಲ್ಯಾಂಟು ಮತ್ತು ಬಿಲ್ಡಿಂಗು ನಿರ್ಮಾಣ ಆಗಿದೆ. ಇದರಲ್ಲಿ ಪ್ರತಿ ದಿವಸ 10 ಲಕ್ಷ ಲೀಟರ್ ಹಾಲನ್ನು ಪ್ರೊಸೆಸ್ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಮುಂದಿನ ದಿವಸಗಳಲ್ಲಿ ಇದನ್ನು 14 ಲಕ್ಷ ಲೀಟರ್ ಮಾಡುವಂಥ ಒಂದು ತೀರ್ಮಾನವನ್ನು ಅವರು ಮಾಡಿದ್ದಾರೆ. आज देश भर में कर्नाटक उन राज्यों में से है जहां पर डेयरी कोऑपरेटिव डेयरी बहुत अच्छे से काम कर रही है। आज कर्नाटक में 15,210 विलेज लेवल कोऑपरेटिव डेयरी है, जिसमें लगभग 26.22 लाख फार्मर्स अपना दूध दे रहे हैं। ಇಡೀ ಇವತ್ತು ದೇಶದಲ್ಲಿನೇ ಕರ್ನಾಟಕ ಕೋಆಪರೇಟಿವ್ ಡೈರಿ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ. ಇದರಲ್ಲಿ 15,210 ವಿಲೇಜಸ್ಗಳು ಹಳ್ಳಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು 22,22,000 ರೈತರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. और 16 डिस्ट्रिक्ट लेवल डेयरी के माध्यम से हर रोज 28 करोड़ रुपीस ये 26 लाख किसान के बैंक अकाउंट में जाते हैं। 16 ಜಿಲ್ಲೆಗಳಿಂದ ಪ್ರತಿ ತಿಂಗಳು 28 ಕೋಟಿ ರೂಪಾಯಿ 26 ಲಕ್ಷ ಫಾರ್ಮರ್ಸ್ಗೆ ನೇರವಾಗಿ DBT ಮುಖಾಂತರ ಸಂದಾಯ ಆಗ್ತದೆ. मित्रों, कर्नाटक ने 1975 से लेकर 2022 तक बहुत अच्छा प्रोग्रेस डेयरी के क्षेत्र में किया है। 1975ರಿಂದ 2022ರವರೆಗೆ ಕರ್ನಾಟಕ ಡೈರಿ ಕ್ಷೇತ್ರದಲ್ಲಿ ಅತ್ಯಂತ ಒಳ್ಳೆಯ ಒಂದು ಪ್ರೋಗ್ರೆಸ್ ಅನ್ನು ಮಾಡಿದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. 75 में
66,000 किलो मिल्क प्रोसेस किया जाता था, इसकी जगह आज 82 लाख किलो मिल्क प्रतिदिन प्रोसेस किया जाता है। 75ರಲ್ಲಿ 66 ಕಿಲೋ ಲೀಟರ್ ಪ್ರೊಸೆಸನ್ನು ಮಾಡ್ತಾ ಇದ್ದರೆ ಈಗ 82 ಲಕ್ಷ ಕಿಲೋ ಲೀಟರ್ ಪ್ರೊಸೆಸನ್ನು ಮಾಡ್ತಾ ಇದ್ದಾರೆ. और मिल्क फेडरेशन का टर्नओवर सिर्फ एन्युअली 4 करोड़ रुपीस था, आज वो बढ़कर 25,000 करोड़ रुपीस हुआ है। ಮಿಲ್ಕ್ ಫೆಡರೇಷನ್ ಆವಾಗ 4 ಕೋಟಿ ರೂಪಾಯಿ ಟರ್ನೋವರ್ ಇದ್ದರೆ ಇವತ್ತು 25 ಲಕ್ಷ ರೂಪಾಯಿ ಟರ್ನೋವರು ಇವತ್ತು ಇದೆ. और जो टर्नओवर है उसका 0.80% मतलब 100 रुपये के टर्नओवर में 80 रुपया 80 रुपीस किसान के हाथ में जाता है। 100 ರೂಪಾಯಿ ಟರ್ನೋವರ್ ಇದ್ದರೆ ವಹಿವಾಟಿದ್ರೆ ಅದರಲ್ಲಿ 80 ರೂಪಾಯಿ ರೈತನ ಕೈಗೆ ಹೋಗ್ತಾ ಇದೆ ಅನ್ನುವಂಥದ್ದು ಮಹತ್ವದ ಸಂಗತಿ. मित्रों, आज मैं ऐसे प्रदेश से आता हूं जहां पर इस श्वेत क्रांति ने किसानों की किस्मत बदल दी है। ನಾನು ಇಂಥ ಪ್ರದೇಶದಿಂದ ಬರ್ತೀನಿ. ಈ ರೀತಿಯ ಪ್ಲಾಂಟ್ಗಳು ನಮ್ಮ ರೈತರ ಒಟ್ಟು ಪರಿಸ್ಥಿತಿಯನ್ನೇ ಬದಲಾವಣೆ ಮಾಡಿದಾವೆ. लगभग 36 लाख महिलाओं को सालाना 60,000 करोड़ रुपया अमूल के माध्यम से उनके बैंक अकाउंट में मिलता है। 36 ಲಕ್ಷ ನಮ್ಮ ರೈತರಿಗೆ ಬ್ಯಾಂಕ್ ಅಕೌಂಟ್ ಮೂಲಕ ಅಮೂಲದ ಮೂಲಕ ಅವರಿಗೆ ದುಡ್ಡು ಮುಟ್ತದೆ. कर्नाटक ने भी बहुत अच्छा काम किया है, मगर कर्नाटक के सभी किसान भाइयों बहनों को मैं आश्वस्त करना चाहता हूं कि अमूल, नंदिनी दोनों इकट्ठा होकर कर्नाटक के हर गांव में प्राइमरी डेयरी हो, इस दिशा में काम करेंगे। और 3 साल में कर्नाटक में एक भी गांव ऐसा नहीं होगा जहां पर प्राइमरी डेयरी नहीं होगी। ಕರ್ನಾಟಕವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಆದರೆ ಅಮೂಲು ಕರ್ನಾಟಕದ ನಂದಿನಿ ಒಟ್ಟಿಗೆ ಕೆಲಸ ಮಾಡಿದರೆ ಇಡೀ ಕರ್ನಾಟಕದ ಎಲ್ಲ ಊರುಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಹಳ್ಳಿಗಳಲ್ಲಿ ಮಾತಾಡಬೇಡ್ರಿ ಇಲ್ಲಿ, ಎಲ್ಲ ಹಳ್ಳಿಗಳಲ್ಲಿ ನಾವು ಈ ಪ್ರೈಮರಿ ಡೇರಿಯನ್ನು ನಾವು ಸ್ಥಾಪಿಸಬಹುದು. ಅದರಿಂದ ರೈತರಿಗೆ ಬಹಳ ಒಳ್ಳೆಯದಾಗುತ್ತೆ. और हमने तय किया है कि आने वाले 3 साल में देश की हर पंचायत में प्राइमरी डेयरी की स्थापना एनडीडीबी और भारत सरकार का सहकार मंत्रालय करेंगे। और इसके लिए हमने पूरी 3 साल की कार्य योजना तैयार कर ली है। ನಾವು ನಿರ್ಣಯ ಮಾಡಿದ್ದೇವೆ, NDDB ಮೂಲಕ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಪ್ರೋಗ್ರಾಮದ ಒಂದು ಸಂಸ್ಥೆಯ ಮೂಲಕ ಪ್ರತಿಯೊಂದು ಪಂಚಾಯಿತಿಯಲ್ಲಿ ನಾವು ಒಂದು ಪ್ರೈಮರಿ ಡೈರಿಯನ್ನು ಸ್ಥಾಪಿಸಬೇಕು ಅನ್ನುವಂಥ ತೀರ್ಮಾನವನ್ನು ನಾವು ಮಾಡಿದ್ದೇವೆ. तो देश भर में 2 लाख प्राइमरी डेयरी एट विलेज लेवल हम 3 साल के अंदर बनाएंगे और इसके माध्यम से देश भर के किसानों को श्वेत क्रांति के साथ जोड़कर भारत दूध के क्षेत्र में बड़ा निर्यातक बनेगा। ನಾವು 2 ಲಕ್ಷ ಪ್ರೈಮರಿ ಡೈರಿಯನ್ನು ನಿರ್ಮಾಣ ಮಾಡೋದರ ಮೂಲಕ ಇಡೀ ದೇಶದಿಂದ ನಾವು ಹಾಲನ್ನು ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ಕೈಗೊಂಡಿದ್ದೇವೆ. और मैं आज कर्नाटक मिल्क फेडरेशन को ये भी कहने आया हूं कि आपको टेक्निकल सपोर्ट, आपको कोऑपरेटिव सेक्टर का सपोर्ट और अमूल की सारी कार्य पद्धति का सपोर्ट उपलब्ध कराया जाएगा। आपको जिस प्रकार की जरूरियात है वो सभी प्रकार की जरूरियात भारत सरकार के कोऑपरेटिव मिनिस्ट्री के माध्यम से करने के लिए हम तैयार हैं। गुजरात और कर्नाटक दोनों साथ में मिलकर पूरे देश के अंदर दूध उत्पादन करने वाले किसान भाइयों के कल्याण के लिए बहुत अच्छा काम कर सकते हैं। ನಾನು ಇವತ್ತು ಇಲ್ಲೇ ಹೇಳಲಿಕ್ಕೆ ಬಂದಿದ್ದೇನೆ, ಗುಜರಾತದ ಅಮೂಲು ಮತ್ತು ಕರ್ನಾಟಕ
ನಾವು ಒಟ್ಟಿಗೆ ಸೇರಿ ಇವತ್ತು ಒಟ್ಟಾರೆ ಹಾಲು ಉತ್ಪಾದಕಕ್ಕೆ ಏನು ಸಹಕಾರ ಬೇಕು, ಕೋಆಪರೇಟಿವ್ಗೆ ಏನು ಸಹಕಾರ ಬೇಕು, ಆ ಎಲ್ಲ ಸಹಕಾರವನ್ನು ನಾವು ಕೊಡ್ತೇವೆ. ಮತ್ತು ನನ್ನ ಮಂತ್ರಾಲಯ ಅಂದರೆ ಕೋಆಪರೇಟಿವ್ ಮಂತ್ರಾಲಯ ಇದಕ್ಕೆ ಬೇಕಾದಂಥ ಎಲ್ಲ ಫೆಸಿಲಿಟೇಷನನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. मैं मुंबई सरकार को भी बहुत बहुत अभिनंदन देना चाहता हूं कि पर लीटर 5 रुपया डीबीटी के माध्यम से वर्ष में 1250 करोड़ रुपया 1000